ಇದು ಕೊಮ್ಗಟ್ಟೆಗೆ ಹೋಗ್ತಕ್ಕಂಥ ಮೇನ್ ರೋಡು, ಇದು ರಾಮೋಳಿಗೆ ಹೋಗ್ತಕ್ಕಂಥ ಮೇನ್ ರೋಡು. ಆ ಮೇನ್ ರೋಡ್ ಪಕ್ಕ ಇರ್ತಕ್ಕಂಥದ್ದೇ ವರ್ಚ್ಯೂ ಅಕ್ಷಯ ಗ್ರೀನ್ಸ್ ಅಂತಕ್ಕಂಥ ಲೇಔಟ್. ಈ ವರ್ಚ್ಯೂ ಅಕ್ಷಯ ಗ್ರೀನ್ಸ್ ಲೇಔಟ್ ಅಲ್ಲಿ ಟೋಟಲ್ 70 ಸೈಟ್ಗಳಿರ್ತಕ್ಕಂಥದ್ದು. 5 ಕಮರ್ಷಿಯಲ್ ಸೈಟ್ಸು ಸೇಲ್ಗಿದೆ, 65 ರೆಸಿಡೆನ್ಷಿಯಲ್ ಸೈಟ್ಸು ಸೇಲ್ಗಿದೆ. ಎಂಟೈರ್ ಲೇಔಟ್ಗೆ 2 ಬೋರಿನ ವ್ಯವಸ್ಥೆ ಇದೆ. ಇಲ್ಲಿ ವಿಲ್ಲಾ ಕೂಡ ಕನ್ಸ್ಟ್ರಕ್ಟ್ ಮಾಡಿ ಕೊಡ್ತೀವಿ. ನಮ್ದು ARK ಕನ್ಸ್ಟ್ರಕ್ಷನ್ ಅಂತ ಕಂಪ್ನಿ ಕೂಡ ಇದೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮತ್ತೊಂದು ಲೇಔಟ್ ಜೊತೆ ಬಂದಿದ್ದೀನಿ, ಮತ್ತೊಂದು ಹೊಸ ವಿಡಿಯೋ, ಹೊಸ ಸಂಸ್ಥೆ ಜೊತೆ ಮಾಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಯಾರೆಲ್ಲ ರಾಮೋಳಿ ದೊಡ್ಡಾದ ಮರದ ಹತ್ರ ಸೈಟ್ ಬೇಕು ಅಂತ ನೋಡ್ತಾ ಇದ್ರು ಅಂಥವ್ರಿಗಾಗಿನೇ ನಾನಿವತ್ತು ವರ್ಚ್ಯೂ ಅಕ್ಷಯ ಗ್ರೀನ್ಸ್ ಅಂತಕ್ಕಂಥ ಲೇಔಟಿಗೆ ಬಂದಿದ್ದೀನಿ. ಈ ಲೇಔಟಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ, ನೋಡಿ ಇದೇನು ಮೇನ್ ರೋಡ್ ಇದೆಯೋ, ಮೇನ್ ರೋಡ್ ಪಕ್ಕನೇ ಇರ್ತಕ್ಕಂಥ ಲೇಔಟ್ ಇದು. ಅದ್ರ ಜೊತೆ 5 ಕಮರ್ಷಿಯಲ್ಲು ಸೈಟ್ಗಳು ಕೂಡ ಇದ್ದಾವೆ. ಫ್ರಂಟಲ್ಲಿ 5 ಕಮರ್ಷಿಯಲ್ ಸೈಟ್ಸು ವಿತ್ ಒಳಗಡೆ ರೆಸಿಡೆನ್ಷಿಯಲ್ ಸೈಟ್ಸ್ ಕೂಡ ಇದೆ. ಎಲ್ಲ ಥರ ಆಪ್ಷನ್ಸ್ ಇದೆ. ಯಾರೆಲ್ಲ ಮೇನ್ ರೋಡ್ ಪಕ್ಕ ಕಮರ್ಷಿಯಲ್ ಸೈಟ್ಸ್ ಬೇಕು ಅಂತ ನೋಡ್ತಾ ಇದ್ರು ಅಂಥವ್ರಿಗೂ ಆಪ್ಷನ್ ಇದೆ, ರೆಸಿಡೆನ್ಷಿಯಲ್ ಸೈಟ್ಸ್ ಬೇಕು ಅಂದರೆ ಅಂಥವ್ರಿಗೂ ಆಪ್ಷನ್ಸ್ ಇದೆ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ವರ್ಚ್ಯೂ ಇನ್ಫ್ರಾ ಬಿಲ್ಡರ್ಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಉದಯ್ ಸಿಂಹ ಅವರು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ MVP ಅವರೇ. ಚೆನ್ನಾಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಸರ್. ಮೊದಲನೇ ಸರಿ ಇನ್ಫ್ರಾ ಬಿಲ್ಡರ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ, ಅದ್ರ ಜೊತೆ ವಿಡಿಯೋ ಮಾಡ್ತಾ ಇದ್ದೀನಿ. ಹೊಸ ಲೇಔಟ್ ವಿಡಿಯೋ ಮಾಡ್ತಾ ಇದ್ದೀನಿ, ಅಕ್ಷಯ ಗ್ರೀನ್ಸ್, ವರ್ಚ್ಯೂ ಅಕ್ಷಯ ಗ್ರೀನ್ಸ್ ಅಂತ. ವರ್ಚ್ಯೂ ಅಕ್ಷಯ. ಈ ಲೇಔಟ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಿಮ್ಮ ಸಂಸ್ಥೆ ಬಗ್ಗೆ ತಿಳಿಸ್ಕೊಟ್ಬಿಡಿ ಸರ್. ಖಂಡಿತವಾಗ್ಲೂ. ಸೊ ಹಾಯ್, ನನ್ನ ಹೆಸರು ಉದಯ್ ಸಿಂಹ ಅಂತ. ನಾನು ಈ ಕಂಪ್ನಿಯ ಸೇಲ್ಸ್ ಮ್ಯಾನೇಜರ್ ಆಗಿರ್ತೀನಿ. ನಮ್ಮ ಕಂಪ್ನಿ ಬಂದು 2019ನೇ ಇಸ್ವಿಯಲ್ಲಿ ಶುರುವಾಗಿದ್ದು. ಕಂಪ್ನಿ ಇವತ್ತವರೆಗೂ 4 ಇಯರ್ಸಿಂದ ಸಕ್ಸಸ್ಫುಲ್ಲಾಗಿ ರನ್ ಆಗ್ತಾ ಇದೆ. ಆ್ಯಂಡ್ ಒಂದು ಆ್ಯನ್ಯುವಲ್ ಇಯರಲ್ಲಿ ಮೋರ್ ದೆನ್ 100 ರಿಜಿಸ್ಟ್ರೇಷನ್ಸ್ ಕಂಪ್ಲೀಟ್ ಮಾಡಿರೋಂಥ ಕಂಪ್ನಿ ನಮ್ಮದು. ಪ್ಲಸ್ ವಿ ಹ್ಯಾವ್ ಕಂಪ್ಲೀಟೆಡ್ ಮೋರ್ ದೆನ್ 45 to 50 ಪ್ರಾಜೆಕ್ಟ್ಸ್ ಸಕ್ಸಸ್ಫುಲಿ. ಇದು ಪ್ರಾಬಬ್ಲಿ ಹೇಳಬೇಕಂದ್ರೆ 52ನೇದು ಇಲ್ಲ 53ನೇ ಪ್ರಾಜೆಕ್ಟ್ ಆಗಿರುತ್ತೆ. ಆ್ಯಂಡ್ ನಮ್ಮ ಕಂಪ್ನಿಯ ಮೇಯ್ನ್ ಉದ್ದೇಶ ಏನಂದರೆ MVP ಅವರೇ, ಎಲ್ಲ ಥರ ಇನ್ಕಮ್ ಇರೋವಂಥವ್ರಿಗೂ, ಲೋಯರ್ ಇನ್ಕಮ್ ಗ್ರೂಪ್ ಆಗಿರ್ಬೋದು, ಮಿಡ್ಲ್ ಇನ್ಕಮ್ ಗ್ರೂಪ್ ಆಗಿರ್ಬೋದು, ಹೈಯರ್ ಇನ್ಕಮ್ ಗ್ರೂಪ್ ಆಗಿರ್ಬೋದು, ಎಲ್ಲ ಥರದವ್ರಿಗೂ ಒಂದು ಸೈಟ್ ಕೊಡಬೇಕು. ಎಲ್ಲರದು ಒಂದು ಕನಸಿರುತ್ತೆ, ಬೆಂಗಳೂರಲ್ಲಿ ಒಂದು ಸೈಟ್ ಮಾಡಬೇಕು, ಮನೆ ಮಾಡಬೇಕು ಅಂತ. ಸೊ ಅಂಥವ್ರು ಆಸೆನ ಪೂರೈಸೋಕ್ಕೋಸ್ಕರನೇ ನಾವು ಇದನ್ನು ಮಾಡ್ತಾ ಇರೋದು. ಓಕೆ, ನಿಮ್ಮ ಸಂಸ್ಥೆ ಬಗ್ಗೆ ತಿಳಿಸ್ಕೊಟ್ರಿ. ಆಲ್ಮೋಸ್ಟ್ 52ನೇದು 53ನೇ ಪ್ರಾಜೆಕ್ಟ್ ವಿತಿನ್ 4 ಇಯರ್ಸಲ್ಲಿ. 4 ಇಯರ್ಸ್. ಸೊ ಅಂದರೆ ಒಂದು ವರ್ಷಕ್ಕೆ ಆಲ್ಮೋಸ್ಟ್ ಒಂದು 100+ ಸೈಟ್ಸ್ನ ರಿಜಿಸ್ಟ್ರೇಷನ್ ಮಾಡ್ಕೊಟ್ಟಿದ್ದೀವಿ. ಖಂಡಿತ. ಒಂದು ಆ್ಯನ್ಯುವಲ್ ಇಯರಲ್ಲಿ ವಿ ಹ್ಯಾವ್ ಕಂಪ್ಲೀಟೆಡ್ ಮೋರ್ ದೆನ್ 122 ರಿಜಿಸ್ಟ್ರೇಷನ್ಸ್. ಓಕೆ. ಸೊ ಈ ಕಮಿಂಗ್ ಇಯರಲ್ಲೂ, ಈ ಲಾಸ್ಟ್ ಈ ಫೈನಾನ್ಷಿಯಲ್ ಇಯರಲ್ಲಿ ಕೂಡ ನಾವು ಆಲ್ಮೋಸ್ಟ್ ಒಂದು 80-85 ರಿಜಿಸ್ಟ್ರೇಷನ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಹೋಪ್ಫುಲಿ ಆ 100 ಮಾರ್ಕ್ ಈ ವರ್ಷನೂ ಟಚ್ ಮಾಡ್ತೀವಿ ಅಂತ ದೇವರಲ್ಲಿ ಒಂದು ಹಾರೈಕೆ. ಸೂಪರ್, ಒಳ್ಳೇದಾಗಲಿ ಸರ್. ಹಾಗಾದರೆ ನಿಮ್ಮ ವರ್ಚ್ಯೂ ಅಕ್ಷಯ ಗ್ರೀನ್ಸ್ ಲೇಔಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋಕೆ ರೆಡಿ ಇದ್ದೀರಾ? 100%. ಸೊ ಈ ನಮ್ಮ ಕಂಪ್ನಿ ಡೀಟೇಲ್ಸ್ ಎಲ್ಲ ಇವಾಗಲೇ ನಾವು ತಿಳ್ಕೊಂಡಾಯಿತು. ನಮ್ಮ ಲೇಔಟ್ದ ಕಂಪ್ಲೀಟ್ ಒಂದು ಡೀಟೇಲ್ಸ್ನ ಇವಾಗ ನಮ್ಮ ಕಂಪ್ನಿಯ ಅಡ್ಮಿನ್ ಜನರಲ್ ಮ್ಯಾನೇಜರ್ ಅಂತ ನವೀನ್ ಅವರು ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್ MVP. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನವೀನ್ ಸರ್ ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಾ? ನಾನು ಸೂಪರ್ ಸರ್, ತಾವೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಆಲ್ರೆಡಿ ಉದಯ್ ಸಿಂಹ ಅವರು ನಿಮ್ಮ ಸಂಸ್ಥೆ ಬಗ್ಗೆ ಎಲ್ಲ ತಿಳಿಸ್ಕೊಟ್ರು. ಹೌದು. ಈಗ ವರ್ಚ್ಯೂ ಅಕ್ಷಯ ಗ್ರೀನ್ಸ್ ಈ ಲೇಔಟ್ ಬಗ್ಗೆ ನಮ್ಮ ಜನರಲ್ ಮ್ಯಾನೇಜರ್ ಆಗಿರ್ತಕ್ಕಂಥ ನವೀನ್ ಅವರು ತಿಳಿಸ್ಕೊಡ್ತಾರೆ ಅಂತಂದು ಹೇಳಿದ್ರು. ಅದ್ರ ಪ್ರಕಾರ ತಿಳಿಸ್ಕೊಡಿ, ಜಾಸ್ತಿ ತಡ ಮಾಡೋದು ಬೇಡ. ಖಂಡಿತ ಸರ್. ನೋಡ್ತಾ ಇರ್ಬೋದು ನೀವು. ಸೊ ದಿಸ್ ಇಸ್ ಅವರ್ ಲೇಔಟ್ ಕಾಲ್ಡ್ ವರ್ಚ್ಯೂ ಅಕ್ಷಯ ಗ್ರೀನ್ಸ್ ಅಂತ ಹೇಳಿ. ಓಕೆ. ಇಟ್ಸ್ ಒನ್ ಆಫ್ ಅವರ್ ಪ್ರೀಮಿಯಂ ಪ್ರಾಜೆಕ್ಟ್ಸ್ ಮಾಡ್ತಾ ಇರೋದು. ನೋಡ್ತಾ ಇರ್ಬೋದು ಸರ್, ನಿಮಗೆ ಮೇನ್ ರೋಡ್ ಇಲ್ಲ ಇದೆ. ಈ ಮೇನ್ ರೋಡ್ ಕನೆಕ್ಷನ್ ಹೋಗುತ್ತೆ ಇದು ಸರ್. ಇದು ಬಂದ್ಬಿಟ್ಟು ನಿಮಗೆ ಕೊಮ್ಗಟ್ಟಕ್ಕೆ ಹೋಗುತ್ತೆ ಈ ರೋಡ್. ಎಸ್. ಇದು ಬಂದ್ಬಿಟ್ಟು ರಾಮೋಳಿಗೆ ಹೋಗುತ್ತೆ. ಇದು ರಾಮೋಳಿ. ಹೌದು. ಅಂದ್ರೆ ರಾಮೋಳಿ ಕೊಮ್ಮಘಟ್ಟ ಹೋಗ್ತಕ್ಕಂಥ ರೋಡ್ ಎಂಟ್ರೆನ್ಸ್ ಅಲ್ಲೇ ಇರ್ತಕ್ಕಂಥದ್ದೇ ನಿಮ್ಮ ವರ್ಚ್ಯೂ ಅಕ್ಷಯ ಗ್ರೀನ್ಸ್. ಕರೆಕ್ಟ್. ಓಕೆ. ಸೊ ನೋಡ್ಬೋದು, ನಿಮಗೆ ಎಂಟ್ರೆನ್ಸ್ ಅಲ್ಲೇ ನಿಮಗೆ 5 ಸೈಟ್ ಕಮರ್ಷಿಯಲ್ ಸೈಟ್ಸ್ ಕೊಡ್ತಾ ಇದೀವಿ ಸರ್. ಸೈಟ್ಸ್ ಎಲ್ಲೆಲ್ಲಿದೆ? ಇದೆನಾ? ಇಲ್ಲಿ ನೋಡ್ಬೋದು, ಲೆಫ್ಟ್ಗೆ ಇಲ್ಲಿ 4 ಸೈಟ್ ಇದೆ, ಇಲ್ಲಿ 3 ಸೈಟ್ ಇದೆ, ಮತ್ತೆ ಇಲ್ಲಿ 2 ಸೈಟ್ ಇದೆ. ಸೊ ಕಮರ್ಷಿಯಲ್ಗೆ ನಿಮಗೆ ಯಾವ ರೀತಿ ಅಡಾಪ್ಟಬಲ್ ಆಗಬೇಕು, ಸೊ ಆ ರೀತಿ ನಾವು ಕಮರ್ಷಿಯಲ್ ಮಾಡಿ ಕೊಟ್ಟಿದ್ದೀವಿ ಸರ್. 5 ಸೈಟ್ ಇದೆ. ಅಂದ್ರೆ ಎಂಟ್ರೆನ್ಸ್ ಅಲ್ಲೇ ಕಮರ್ಷಿಯಲ್ ಸೈಟ್ಸ್ ಇದೆ. ಎಸ್ ಅಲ್ವಾ ಸರ್? ಹೌದು. ಓಕೆ. ಈ ಕಮರ್ಷಿಯಲ್ ಸೈಟ್ಸ್ ಹೊರತಾಗಿ ಒಳಗಡೆ ಲೇಔಟ್ ಬಗ್ಗೆ ಮಾತಾಡೋಣ ಸರ್. ಖಂಡಿತ ಸರ್. ಅಂದ್ರೆ ನಿಮ್ಮಲ್ಲಿ ಟೋಟಲ್ ಎಷ್ಟು ಸೈಟ್ಗಳು ಇರ್ತಕ್ಕಂಥದ್ದು? ಟೋಟಲ್ ನಮ್ದು 70 ಸೈಟ್ ಇದೆ ಸರ್. 70 ಸೈಟ್. ಹೌದು. 70 ಸೈಟಲ್ಲಿ 65 ರೆಸಿಡೆನ್ಷಿಯಲ್, 5 ಕಮರ್ಷಿಯಲ್. 5 ಕಮರ್ಷಿಯಲ್. ಹೌದು. ಹೌದಲ್ವಾ? ಓಕೆ. ಲೇಔಟ್ ಒಳಗೆ ಹೋಗ್ಬಿಡೋಣ, ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ ಸರ್. 65 ಸೈಟ್ಗಳು ಕೂಡ ಯಾವ್ಯಾವ ಡೈಮೆನ್ಷನ್ ಸಿಗ್ತಾ ಇದೆ ಸರ್? ಸರ್ ನಿಮಗೆ ಡೈಮೆನ್ಷನ್ಸ್ ಬಂದ್ಬಿಟ್ಟು ನಿಮಗೆ ಸ್ಟಾರ್ಟ್ಸ್ ವಿತ್ 20-30, 20-40, 30-40, 30-50. 20-30, 20-40, 30-40, 30-50 4 ಡೈಮೆನ್ಷನ್. ಮತ್ತೆ ಔಟ್ ಸೈಡ್ಸ್ ಕೂಡ ಇದೆ, ಕೆಲವೊಂದು ಔಟ್ ಸೈಡ್ಸ್ ಕೂಡ ಇದೆ. ಓಕೆ. ಅದನ್ನು ಕೂಡ ನಾವು ಕೊಡ್ತೀವಿ ಸರ್. ನಾವು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದ್ದೀವಿ? ರಾಮೋಳಿ ಇದ್ದೀವಿ ಸರ್. ರಾಮೋಳಿನೇ? ಹೌದು. ಓಕೆ. ರಾಮೋಳಿ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? ಇಲ್ಲಿಂದ ನಿಮಗೆ ಮೈಸೂರಿಗೆ ಇಟ್ಸ್ ಜಸ್ಟ್ 3 ಕಿಲೋಮೀಟರ್ಸ್ ಫ್ರಮ್ ಹಿಯರ್. ಓಕೆ.
ಅದ್ರ ಹತ್ರನೇ ಇರ್ತಕ್ಕಂಥದ್ದು. ಹೌದು ಸರ್. ನಿಮಗೆ ಡೆಂಟಲ್ ಕಾಲೇಜ್ ಆಗಲಿ ಅಥವಾ ನಿಮಗೆ ಮೈಸೂರು ರೋಡ್ ಹೈವೇ ಆಗಲಿ ಎಲ್ಲದಕ್ಕೂ ನಿಮಗೆ ಫ್ರೀ ಆಕ್ಸೆಸಿಬಲ್ ಇದೆ ಸರ್. ಓಕೆ, ಒಂದ್ಸರಿ ನೋಡಿ ಲೇಔಟು, ಒಂದು ಕಲರಿಂಗ್ ಆಗಿರಲಿ, ಸೈಟ್ ಮಾರ್ಕೇಶನ್ ಆಗಿರಲಿ, ಒಂದು ಡೆವಲಪ್ಮೆಂಟ್ ಆಗಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇವಾಗ ನಿಮ್ಮ ವರ್ಚ್ಯೂ ಅಕ್ಷಯ ಗ್ರೀನ್ಸ್ ಲೇಔಟ್ ರೆಸಿಡೆನ್ಷಿಯಲ್ ಸೈಟ್ಸ್ಗಳಲ್ಲಿ ಅಮ್ಯುನಿಟೀಸ್ ಬಗ್ಗೆ ಮಾತಾಡೋಣ ಸರ್. ಈಗ ಏನೇನು ಕೊಟ್ಟಿದ್ರೆ ಡೆವಲಪ್ಮೆಂಟ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ ಸರ್. ಸರ್, ವೆನ್ ಇಟ್ ಕಮ್ಸ್ ಟು ಡೆವಲಪ್ಮೆಂಟ್ ನಾವು ಇದನ್ನ ಕಂಪ್ಲೀಟ್ ಆಗಿ ಡೆವಲಪ್ ಮಾಡಿದೀವಿ ಪ್ರಾಜೆಕ್ಟ್ನ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಅಂಡರ್ಗ್ರೌಂಡ್ ಕೇಬ್ಲಿಂಗ್ ಕೂಡ ಆಗಿದೆ. ಕರೆಂಟ್ ಫೆಸಿಲಿಟೀಸ್ ಎಲ್ಲ ಅಂಡರ್ಗ್ರೌಂಡಲ್ಲೇ ಕೊಟ್ಬಿಟ್ಟಿದ್ದೀವಿ. ಮತ್ತೆ ಇನ್ನೊಂದು ನಮ್ಮ ಒಂದು ಹೈಲೈಟ್ ಏನು ಅಂತಂದ್ರೆ ನಾವು ಯಾವುದೇ ರೀತಿಯ ಸ್ಟ್ರೀಟ್ ಲೈಟ್ಸ್ಗೆ ವಿ ಹ್ಯಾವ್ ಯೂಸ್ಡ್ ಈಗ ಇರೋ ನ್ಯೂಯೆಸ್ಟ್ ಟೆಕ್ನಾಲಜಿನ ಯೂಸ್ ಮಾಡಿದ್ವಿ. ಓಕೆ ಓಕೆ, ಅಂದ್ರೆ ಲೇಟೆಸ್ಟ್ ಟೆಕ್ನಾಲಜಿ. ಎಸ್, ಲೇಟೆಸ್ಟ್ ಟೆಕ್ನಾಲಜಿ. ಯಾವುದೇ ಕರೆಂಟ್ ಹೋದ್ರೂ ಕೂಡ ಅದು ಆಫ್ ಆಗೋದಾಗಲಿ ಇದಾಗಲಿ ಇರಲ್ಲ. ಸೊ ಇಟ್ ವಿಲ್ ಬಿ ಹೋಲ್ ನೈಟ್ ಇಟ್ ವಿಲ್ ಬಿ ರನ್ನಿಂಗ್. ಓಕೆ, ಮತ್ತೆ ನೋಡ್ಬೋದು ನಿಮಗೆ ಸ್ಯಾನಿಟೇಷನ್ ಕೂಡ ಕಂಪ್ಲೀಟ್ ಆಗಿದೆ. ಓಕೆ, ಇದೆಲ್ಲ ಬಂದ್ಬಿಟ್ಟು ರೈನ್ ವಾಟರ್ ಹಾರ್ವೆಸ್ಟಿಂಗು ಕೂಡ ಯಾವುದೇ ರೀತಿಯಾದ ಪ್ರಾಬ್ಲಮ್ ಮಳೆ ಬಂದಾಗ ಕೂಡ ಆಗಲ್ಲ. ಸೈಟ್ ಮಾರ್ಕೇಶನ್, ಸೈಟ್ ನಂಬರ್ ಎಲ್ಲ ರೆಡಿ ಇದೆ ಸರ್. ಸೈಟ್ ಮಾರ್ಕೇಶನ್ ಮತ್ತೆ ಬೋರ್ ಎಷ್ಟಿದೆ ಸರ್? 2 ಬೋರ್ ಕೊಟ್ಟಿದ್ದೀವಿ ಸರ್. 2 ಬೋರ್? ಹೌದು. ಇಲ್ಲಿರೋದು ಬೋರ್ ಅಲ್ವಾ? ಎಸ್. ಇನ್ನೊಂದು ಖುಷಿ ಏನಂದ್ರೆ ಸರ್, ಜಸ್ಟ್ ನಮಗೆ 2 ಇಂಚ್ಗೆ ನಮಗೆ ನೀರು ಸಿಕ್ಬಿಡುತ್ತೆ ಸರ್. 2 ಇಂಚ್ ನೀರು ಸಿಕ್ಕಿದೆ. ಎಷ್ಟು ಅಡಿಗೆ ಸಿಕ್ತು? 200 ಅಡಿ ಸಿಕ್ಕಿದೆ ಸರ್. 200 ಅಡಿಗೆ 2 ಇಂಚು ನೀರು ಸಿಕ್ಕಿದೆ. ಕರೆಕ್ಟ್. ಎಷ್ಟು 2 ಬೋರ್ ಇದೆಯಲ್ವಾ? 2 ಬೋರ್ ಇದೆ ಸರ್. ಇನ್ನೊಂದು ಯಾವ ಕಡೆ ಇದೆ? ಅಲ್ಲಿದೆ, ಆ ಎಂಡಲ್ಲಿದೆ. ಆ ಎಂಡಲ್ಲಿದೆ. ಹೌದು. ಓಕೆ, ನೀವು ನೋಡ್ಬೋದು ಪ್ರತಿಯೊಂದು ಸೈಟ್ಗೂ ಕೂಡ ವಿ ಹ್ಯಾವ್ ಡನ್ ಸ್ಯಾನಿಟರಿ ಕನೆಕ್ಷನ್ಸ್ ಮತ್ತೆ ವಾಟರ್ ಕನೆಕ್ಷನ್ಸ್ ಎಲ್ಲಾನು ಇದೆ. ನೋಡ್ಬೋದು ನೀವು, ಎಲ್ಲ ಇದೆ. ಎಸ್. ಮತ್ತೆ CC ರೋಡ್ ಕೊಟ್ಟಿದ್ದೀರಾ? ಹೌದು ಸರ್, ಕಾಂಕ್ರೀಟ್ ರೋಡ್. ಬಿಕಾಸ್ ಇಟ್ಸ್ ಒನ್ ಆಫ್ ದ ಪ್ರೈಮ್ ಲೊಕೇಶನಲ್ಲಿ ಇರೋದ್ರಿಂದ ಕಸ್ಟಮರ್ಸ್ಗೆ ತಾರ್ ರೋಡ್ ಆಗಲಿ ಮತ್ತೊಂದು ಕೊಟ್ಬಿಟ್ಟು ಚೀಪ್ ಅನ್ಸ್ಬಾರ್ದು ಅಂತೇಳಿ ವಿ ಹ್ಯಾವ್ ಡನ್ ದ ಕಾಂಕ್ರೀಟ್ ರೋಡ್. ಓಕೆ 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 ಓಕೆ. ಟೋಟಲ್ 65 ಸೈಟ್ಗಳಿದೆ ಸರ್. 2030, 2040, 3040, 3050 ಇರ್ತಕ್ಕಂಥದ್ದು ಎಲ್ಲ ಅಮ್ಯುನಿಟೀಸ್ ಏನು ಕೊಡಬೇಕು ಪ್ರತಿಯೊಂದು ಪ್ರತಿಯೊಂದು ಅಮ್ಯುನಿಟೀಸ್. ಇವನ್ CC ರೋಡ್ ಕೊಟ್ಟಿದ್ದೀರಾ, ಜೊತೆಗೆ ಸೋಲಾರ್ ಲೈಟ್ಸ್ ಕೂಡ ಕೊಟ್ಟಿದ್ದೀರಾ. ಸ್ಟ್ರೀಟ್ ಇಲ್ಲಿ ಕೂಡ ನೀವು ನೋಡಬಹುದು ಎಲೆಕ್ಟ್ರಿಕ್ ಜಂಕ್ಷನ್ ಬಾಕ್ಸ್ ಕೂಡ ಇದೆ. ಸೊ ಎಲೆಕ್ಟ್ರಿಸಿಟಿ ಕೂಡ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಓಕೆ, ನೀರಿನ ಫೆಸಿಲಿಟೀಸ್ಗೆ ಏನು ತೊಂದರೆ ಇಲ್ಲ. ನೋ ಪ್ರಾಬ್ಲಮ್ ವಿತ್. 2 ಬೋರ್ ಇದಾವೆ. 2 ಬೋರ್ ಇದೆ ಅಲ್ವಾ ಸರ್? 24 ಅವರ್ಸ್ ವಾಟರ್ ಫೆಸಿಲಿಟಿ ಕೂಡ ಇರುತ್ತೆ ಸರ್. ಪ್ರತಿಯೊಂದು ಸೈಟ್ಗೂ ಕೂಡ CMC ಕನೆಕ್ಷನ್ ಕೂಡ ತಗೊಂಡಾಗಿದೆ ಆಲ್ರೆಡಿ. ಸೊ ಒನ್ಸ್ ದ ಸ್ಟಾರ್ಟ್ ಕನ್ಸ್ಟ್ರಕ್ಷನ್ ಆರ್ ದ ಒಂದು ಗೇಟು ಮತ್ತು ಮತ್ತೊಂದೆಲ್ಲ ಮುಗಿದ ತಕ್ಷಣ ಸೊ CMC ಕೂಡ ಫೆಸಿಲಿಟಿ ರೆಡಿ ಇದೆ. ಅದು ಕೂಡ ಕೊಡ್ತೀರಾ? ಎಸ್. ಓಕೆ, ಲೇಔಟ್ನ ಅಮ್ಯುನಿಟೀಸ್ ಬಗ್ಗೆ ಮಾತಾಡಿದ್ವಿ. ಎಸ್ ಸರ್. ಲೇಔಟಲ್ಲಿ ಸುತ್ತಮುತ್ತ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ ಸರ್, ನೀವು ಪಕ್ಕದಲ್ಲೇ ನೋಡ್ಬೋದು, ಅಲ್ಲಿ ಒಂದು BDO ಲೇಔಟ್ ಇದೆ. ಓಕೆ, ಈವನ್ ಅದು ಕೂಡ ಕಂಪ್ಲೀಟ್ ಆಗಿ ಕನ್ಸ್ಟ್ರಕ್ಷನ್ ಆಗಿದೆ. ನೀವು ರೈಟ್ ಸೈಡಿಗೆ ನೋಡಿದ್ರೆ ಕಂಪ್ಲೀಟ್ಲಿ ಮನೆಗಳು ಬಂದಿದ್ದಾವೆ ಆಲ್ರೆಡಿ. ಓಕೆ, ಸೊ ಇದು ಯಾವುದೋ ಒಂದು ಗುಡ್ಡುಗಾಡಲ್ಲಾಗಲಿ ಮತ್ತೊಂದು ಕಡೆ ಮಾಡಿಲ್ಲ ನಾವು ಪ್ರಾಜೆಕ್ಟ್ನ. ಒಂದು ಸಿಟಿ ಪ್ರೈಮ್ ಲೊಕೇಶನ್ ಅಲ್ಲಿ ಮಾಡಿ ಆಲ್ರೆಡಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಜನ ವಾಸ ಇದ್ದು ಪೀಪಲ್ ಆರ್ ಲಿವಿಂಗ್ ಪೀಸ್ಫುಲ್ ಹಿಯರ್. ಎಸ್. ಓಕೆ, ಇಲ್ಲಿ ಇನ್ನೊಂದು ಮೇಜರ್ ಏನಂದ್ರೆ ಸರ್ BMTC ಬಸ್ ಕನೆಕ್ಷನ್ ಕೂಡ ಇದೆ ನಿಮಗೆ ಇಲ್ಲಿ. BMTC ಕರೆಕ್ಟ್. ಆಲ್ರೆಡಿ ಸುಮಾರು ವೆಹಿಕಲ್ಗಳು ಅಡ್ಡಾಡ್ತಾನೆ ಇದಾವೆ. ಮೇನ್ ರೋಡ್ ಅದು. ಮೇನ್ ರೋಡ್ ಸರ್. ಈಗ ಸ್ಕೂಲು ಕಾಲೇಜಸ್ ಅಂತ ಕನ್ಸಿಡರ್ ಮಾಡೋದಾದ್ರೆ ಸರ್, ನೀವು ಕಂಪ್ಲೀಟ್ಲಿ ಡೆವಲಪ್ಮೆಂಟ್ ನೋಡಿದ್ದೀರಾ, ನೀವು ಬರ್ತಾನು ಕೂಡ ಏರಿಯಾನು ನೋಡ್ಕೊಂಡು ಬಂದಿರ್ತೀರಾ. ಓಕೆ, ಸೊ ಮೇನ್ ರೋಡಲ್ಲಿ ಇರೋದ್ರಿಂದ ಸ್ಕೂಲ್ಗಾಗಲಿ ಕಾಲೇಜಸ್ಗಾಗಲಿ ಅಷ್ಟು ದೂರನೂ ಇಲ್ಲ. ಎವ್ರಿಥಿಂಗ್ ಇಸ್ ಆಕ್ಸೆಸಿಬಲ್ ವಿತಿನ್ 1.5 to 2 kilometers ರೇಂಜಲ್ಲಿ ಇದೆ ಸರ್. ಆಲ್ಮೋಸ್ಟ್ ಈ ಏರಿಯಾಗಂತ ಅಂದರೆ RR ಡೆಂಟಲ್ ಕಾಲೇಜು, ಮೆಡಿಕಲ್ ಕಾಲೇಜು, ಮತ್ತೆ ಮ್ಯಾರಿಗೋಲ್ಡು ಇವೆಲ್ಲವೂ ನಿಯರ್ ಆಗ್ತವೆ. ಎಲ್ಲ ತುಂಬ ನಿಯರ್, ಅಲ್ಲೇ ಒಂದು 3 kilometers ಅಲ್ಲೇ ನಿಮ್ಗೆ ಆಕ್ಸೆಸಿಬಲ್ ಇದೆ ಸರ್ ಎಲ್ಲದಕ್ಕೂ. ಓಕೆ ಸರ್, ಈಗ ಆಲ್ಮೋಸ್ಟ್ ಡೀಟೇಲ್ಸ್ನ ಕೊಡ್ತಾ ಬರ್ತಾ ಇದ್ದೀವಿ. ಈ ಲೇಔಟಲ್ಲಿ ಸೈಟ್ನ ಬುಕ್ ಮಾಡ್ಕೋಬೇಕಂದ್ರೆ ಅಡ್ವಾನ್ಸ್ ಬುಕ್ಕಿಂಗ್ ಎಷ್ಟು ಅಂತ ಇದ್ದೀರಾ ಸರ್? ಅಡ್ವಾನ್ಸ್ ಬುಕ್ಕಿಂಗ್ ಬಂದ್ಬಿಟ್ಟು ನಮ್ಮ ಕಂಪನಿ ಸ್ಟ್ಯಾಂಡರ್ಡ್ಸ್ ಪ್ರಕಾರ ವಿ ಟೇಕ್ 1 lakh ಆಸ್ ಬುಕ್ಕಿಂಗ್ ಅಮೌಂಟ್. ಓಕೆ, ಸೊ 1 lakh ಬುಕ್ಕಿಂಗ್ ಅಮೌಂಟ್ ತೊಗೊತೀವಿ. ಸೊ ಲೀಗಲ್ ಕ್ಲಿಯರ್ ಆದಂಥ ನಿಮ್ಮ ಲೋನ್ ಪ್ರೊಸೀಜರ್ ಇರುತ್ತೆ, ಅದು ನಮ್ಮ ಇನ್ನೋಸ್ ಬ್ಯಾಂಕಿಂಗ್ ಸಿಸ್ಟಮ್ ಕೂಡ ಇದೆ. ಓಕೆ, ನಮ್ಮ ಲೋನ್ ಡಿಪಾರ್ಟ್ಮೆಂಟೇ ಇದೆ, ಒಂದು ಕಂಪ್ಲೀಟ್ ಡಿಪಾರ್ಟ್ಮೆಂಟ್ ಇದೆ. ಸೊ ಅವರೇ ನಿಮಗೆ ಲೋನ್ಸ್ ಕೂಡ ಮಾಡಿ ಕೊಡ್ತಾರೆ. ಸೊ ನೀವು ಎಲ್ಲಿ ಬೇರೆ ಕಡೆ ಹೋಗಿ ನಾವು ಲೋನ್ ತೊಗೊಂಡ್ಬರ್ಬೇಕು ಅನ್ನೋ ತಲೆನೋವು ಇರಲ್ಲ ನಿಮಗೆ. ನಾವು ಅಪ್ ಟು 70 to 80% ಲೋನ್ ಮಾಡಿ ಕೊಡ್ತೀವಿ ಸರ್. 82%, 70 to 80% ಲೋನ್ ಮಾಡಿಸ್ಕೊಡ್ತೀರಾ? ಏನು ಕನ್ವರ್ಷನ್ ಬರುತ್ತೆ ಸರ್? ಇದು DC ಕನ್ವರ್ಷನ್ ಬರುತ್ತೆ. ಇನ್ನೊಂದೇನು ಅಂತಂದರೆ DC ಕನ್ವರ್ಷನ್ ಇಂಡಿವಿಜುವಲ್ ಈ ಖಾತಾ ಪ್ರಾಪರ್ಟಿ ಸರ್. ಇದು DC ಕನ್ವರ್ಷನ್ ಇಂಡಿವಿಜುವಲ್ ಈ ಖಾತಾ. ಪ್ರತಿ ಒಂದು ಸೈಟ್ಗೂ ಕೂಡ ಈ ಖಾತಾ ರೆಡಿ ಇದೆ. ಈ ಖಾತಾ ರೆಡಿ ಇದೆ. ಎಸ್ ಅಲ್ವಾ ಸರ್? ಲೋನು ಕೂಡ 70 to 80% ಲೋನ್ ಮಾಡಿಸಿಕೊಡ್ತೀವಿ ಸರ್ ನಾವು. ಓಕೆ ಸರ್, ಈಗ ಫೈನಲ್ ಆಗಿ ರೇಟಿಗೆ ಬಂದ್ಬಿಡೋಣ ಅಲ್ವಾ? ಲೇಔಟು ಚೆನ್ನಾಗಿದೆ. ಮುಂಚೆ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ಸರ್, ಪಾಪ ಬೆಂಗಳೂರಿನಲ್ಲಿ ಜನರು ಎಷ್ಟೊಂದು ಜನರಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಸೈಟ್ಗಳು ಬುಕ್ ಮಾಡಿಬಿಡ್ತಾರೆ, ಪ್ರಾಬ್ಲಮ್ ರೆಸ್ಪಾನ್ಸ್ ಇರಲ್ಲ, ಮತ್ತೊಂದಿರಲ್ಲ. ಅದಕ್ಕಂತ ನಾವೇನು ಮಾಡಿದ್ದೀವಿ ಅಂತಂದರೆ ನಮ್ಮದೇ ಒಂದು ಇನ್ನೌಸ್ CRM ಟೀಮ್ ಅಂತ ಇದೆ. ಓಕೆ, ಸೊ ಪ್ರತಿದಿನ ಕಸ್ಟಮರ್ಸ್ಗೆ ಕಾಲ್ ಹೋಗುತ್ತೆ, ಅವ್ರಿಗೆ ಒಂದು ಸ್ಟೇಟಸ್ ಅಪ್ಡೇಟ್ ಕೊಡ್ತೀವಿ. ಲೋನ್ ಪ್ರೊಸೀಜರ್ ಆಗಿದ ತಕ್ಷಣನೇ ಅಥವಾ ರಿಜಿಸ್ಟ್ರೇಷನ್ ಯಾವಾಗ ಇರುತ್ತೆ, ಈ ಕಸ್ಟಮರ್ಸ್ ಯಾವಾಗ ಪೇಮೆಂಟ್ ಮಾಡಬೇಕು, ಬ್ರೇಕಪ್ಸ್ ಆಗಲಿ ಮತ್ತೊಂದು ಇನ್ಫಾರ್ಮೇಷನ್ ಆಗಲಿ, ಎವ್ರಿಥಿಂಗ್ ವಿಲ್ ಬಿ ಗಿವನ್ ಟು ದೆಮ್ ಆನ್ ಡೈಲಿ ಬೇಸಿಸ್. ಓಕೆ, ನಮ್ಮ ಒಂದು ಮೇನ್ ಇಂಟೆನ್ಷನ್ ಏನು ಅಂತಂದರೆ ವಿತಿನ್ 20 to 25 days ಅಷ್ಟರಲ್ಲಿ, ಮ್ಯಾಕ್ಸಿಮಮ್ 1 month ಅಷ್ಟರಲ್ಲಿ ನಾವು ನಮ್ಮ ಪ್ರಾಜೆಕ್ಟ್ನ ಕ್ಲೋಸ್ ಮಾಡಬೇಕು ಸರ್. ಕ್ಲೋಸ್ ಮಾಡಬೇಕು 1 ಮಂತಲ್ಲಿ? ಎಸ್, 1 ಮಂತ್ ಅಲ್ಲ ಮಾಡಿದ್ದೀವಿ ಸರ್ ಆಲ್ರೆಡಿ. ವಿ ಹ್ಯಾವ್ ಡನ್ 52 ಪ್ರಾಜೆಕ್ಟ್ಸ್ ಆಲ್ರೆಡಿ. ಸೊ ವಿ ಹ್ಯಾವ್ ದಟ್ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇದೆ ನಿಮಗೆ. ಸೂಪರ್, ಅದೇ ಥರ ಆಗಲಿ.
ಈಗ ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್? ಸರ್ ನಮ್ಮ ಈ ಸಂಡೇ ನೆಕ್ಸ್ಟ್ ಸಂಡೇ ಲಾಂಚ್ ಇದೆ. ಸೊ ಎಕ್ಸೈಟಿಂಗ್ ಪ್ರೈಸ್ 3,799 rupees per square feet ಹೇಳ್ತಾ ಇದ್ದೀವಿ ಸರ್. 3,799 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹೇಳ್ತಾ ಇದ್ದೀರಾ. ಅದರಲ್ಲೂ ನೆಗೋಷಿಯಬಲ್ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿಕೊಡ್ತೀವಿ ಸರ್. ಮಾಡಿಕೊಡ್ತೀರಾ? ಖಂಡಿತ. ಯಾಕಂದರೆ ಬಿಡಿ ಪಕ್ಕದಲ್ಲಿರೋದ್ರಿಂದ ನಾನು ಅಷ್ಟೊಂದು ನೆಗೋಷಿಯೇಟ್ ಮಾಡಲಿಕ್ಕಾಗಲ್ಲ, ಬಟ್ ಐ ಕ್ಯಾನ್ ಡೂ ಸಮಥಿಂಗ್ ಅಷ್ಟೇ. ಓಕೆ, ಬಟ್ ಅದ್ರ ಜೊತೆಗೆ ಕೆಂಪೇಗೌಡ ಲೇಔಟ್ ಕೂಡ ತುಂಬ ಹತ್ರ ಅಲ್ವಾ? ಇದು ವೆರಿ ನಿಯರ್ ಬೈ, ಇಟ್ಸ್ ಜಸ್ಟ್ 1 ಕೂಡ ಕಿಲೋಮೀಟರ್. BDA ಅದು BDA ಸರ್ ಲೇಔಟ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಎಷ್ಟೋ ಜನಕ್ಕೆ ಗೊತ್ತು ಕೆಂಪೇಗೌಡ ಲೇಔಟ್ ಅನ್ನೋದು ತುಂಬಾ ಫೇಮಸ್ ರಾಮವಾಡಿ ಸುತ್ತಮುತ್ತ ಅಲ್ವಾ ಸರ್? ಹೌದು. ಓಕೆ, 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಬುಕಿಂಗ್ ತಗೊಂತಾ ಇದ್ದೀರಾ. ಲೀಗಲ್ ಚೆಕ್ ಮಾಡಿಸ್ಕೊಳಕ್ಕೆ ಎಷ್ಟು ದಿನ ಟೈಮ್ ಕೊಡ್ತೀರಾ? 7 to 10 days ಸರ್. 7 to 10 days. ಸರ್ ಅದಕ್ಕೇನೆ ಇನ್ನೊಂದೇನು ಅಂತಂದರೆ, ನಾವೇ ನಮ್ಮ ಬ್ಯಾಂಕಿಂಗ್ ನಮ್ಮ ಪ್ಯಾನಲ್ ಅಡ್ವೊಕೇಟ್ಸ್ ಹತ್ರ LSR ಕಾಪಿ ಅಂತ ಮಾಡಿಸಿರ್ತೀವಿ, ಲೀಗಲ್ ಸ್ಕ್ರೂಟಿನೈಸ್ ರಿಪೋರ್ಟ್ ಅಂತ ಹೇಳಿ. ಕಸ್ಟಮರ್ಸ್ ಈಗ ಹೋಗಿ ಮತ್ತೆ ಅವರು ಲಾಯರ್ ಕೂಡ ಕೊಟ್ಟರು 30,000 to 40,000 ರೂಪಾಯಿ ಫೀಸ್ ಕೊಡಬೇಕಾಗುತ್ತೆ. ಆ ಕಷ್ಟ ಬೇಡ ಅಂತ ಹೇಳ್ಬಿಟ್ಟು ನಾವೇ LSR ಕಾಪಿ ಮಾಡಿಸಿದ್ದೀವಿ. ಸೊ ಯು ಕ್ಯಾನ್ ಟ್ರಸ್ಟ್ ಅಸ್ ಆ್ಯಂಡ್ ಇನ್ವೆಸ್ಟ್ ಇನ್ ಅಸ್. ದಟ್ಸ್ ವಾಟ್ ವಿ ಕ್ಯಾನ್ ಸೇ. ಇಲ್ಲ ಬೇಕು ಅಂದರೆ ಹೋಗ್ಬೋದು, ಖಂಡಿತವಾಗ್ಲೂ ಹೋಗ್ಬೋದು. ಪ್ಲೀಸ್ ಪ್ಲೀಸ್, ಅದಕ್ಕೇನು ತೊಂದರೆ ಇಲ್ಲ. ಅದಕ್ಕೇನು ತೊಂದರೆ ಇಲ್ಲ. ಓಕೆ, ಆ LSR ರಿಪೋರ್ಟ್ ಕೂಡ ನಾವು ಕೊಡ್ತೀವಿ, ತೊಂದರೆ ಇಲ್ಲ. ನಿಮ್ಮ ವರ್ಚ್ಯೂ ಇನ್ಫ್ರಾ ಬಿಲ್ಡರ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಎಲ್ಲಿ ಬರುತ್ತೆ ಸರ್ ಅಡ್ರೆಸ್? ಸರ್ JP ನಗರ್ ರಾಗಿಗುಡ್ಡ ದೇವಸ್ಥಾನ ಹತ್ರ ಬರುತ್ತೆ. ನೆಕ್ಸ್ಟ್ ರಾಗಿಗುಡ್ಡ ಟೆಂಪಲ್ ಓನ್ಲಿ ನಮ್ಮ ನೆಕ್ಸ್ಟ್ ರಾಗಿಗುಡ್ಡ. ಎಸ್ ಅಲ್ವಾ ಸರ್? ಎಸ್. ಸೊ ಈಗ ನಾವು ಸೈಟ್ ಬುಕ್ ಮಾಡ್ಕೋಬೇಕಂದ್ರೆ ಲೇಔಟಿಗೆ ಬರಬೇಕಾ, ಆಫೀಸಿಗೆ ಬರಬೇಕಾ? ಸರ್ ನೀವು ಲೇಔಟ್ ಕೂಡ ಬರ್ಬೋದು, ಇಲ್ಲೂ ಕೂಡ ನಮ್ಮ ಸೇಲ್ಸ್ ಟೀಮ್ ಇರ್ತಾರೆ. ಆಫೀಸ್ಗೂ ಕೂಡ ಬರ್ಬೋದು, ಅಲ್ಲೂ ಕೂಡ ನಮ್ಮ ಸೇಲ್ಸ್ ಟೀಮ್. ಇಲ್ಲೂ ಕೂಡ ಒಂದು ಆಫೀಸ್ ಮಾಡಿದ್ರೆ ಅದೇ ಆಫೀಸಲ್ಲಿ? ಎಸ್ ಸರ್, ಇದೇ ಆಫೀಸಲ್ಲಿ ನಮ್ದೆಲ್ಲ ವರ್ಕ್ ಆಗುತ್ತೆ. ಓಕೆ, ಮತ್ತೆ ಅಲ್ಲೂ ಕೂಡ ಮನೆಗಳು ನೋಡ್ತಾ ಇರ್ಬೋದು. ಲೇಔಟ್ ಪಕ್ಕನೇ ಸುಮಾರು ಮನೆಗಳು ಇದಾವೆ. ಅಟ್ಯಾಚ್ ಟು ಲೇಔಟೇ ಎಷ್ಟೊಂದು ಮನೆಗಳು ಕನ್ಸ್ಟ್ರಕ್ಷನ್ ಆಗಿದೆ. ಓಕೆ ಸರ್, ಈಗ ಮನೆ ಕಟ್ತೀವಿ ಅಂತ ಅಂದರೆ ನೀರು ಕೂಡ ಏನು ತೊಂದರೆ ಇಲ್ಲ ಸರ್. CMC ಕನೆಕ್ಷನ್ ತೊಗೊಂಡ್ಬಿಟ್ಟಿದ್ದೀವಿ, 2 ಬೋರ್ ಇದೆ. ನೀರಿಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಅಂಡರ್ಗ್ರೌಂಡು ಎಲೆಕ್ಟ್ರಿಸಿಟಿ ಕೂಡ ಬಂದಿದೆ, ಮತ್ತು ರೈನ್ ವಾಟರ್ ಹಾರ್ವೆಸ್ಟಿಂಗು ಕೂಡ ಮಾಡಿದ್ದೀವಿ. ಒಬ್ಬರು ಒಂದು ಸೈಟ್ನ ತೊಗೊಂಡು ಅವರ ಕನಸಿನ ಮನೆ ಕಟ್ಕೊಂಡು ಯಾವ ರೀತಿ ಬದುಕಬೇಕು ಅಂತ ಇರ್ತಾರೋ ಅದಕ್ಕೆ ಆಗುವಂಥ ಎಲ್ಲ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಸರ್. ಎಲ್ಲ ಮಾಡ್ತಾ ಇದ್ದೀರಾ? ಎಸ್ ಅಲ್ವಾ ಸರ್? 3,799 ರೂಪಾಯಿ DC ಕನ್ವರ್ಷನ್, ಇಂಡಿವಿಜುವಲ್ ಇ ಖಾತಾ 70 to 80% ಲೋನ್ ಕೂಡ ಮಾಡಿಸ್ಕೊಡ್ತೀರಾ? ಎಸ್. ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನ ಕೊಟ್ಟಿದ್ದೀವಿ ನೋಡಿ. ಇನ್ನೊಂದು ಸರಿ ಪದೇ ರಿಪೀಟ್ ಮಾಡ್ತಾನೆ ಇದ್ದೀನಿ. ಯಾರಿಗೆಲ್ಲ ರಾಮೋಳಿ ಮತ್ತು ದೊಡ್ಡಾಲ್ಮರದ ಹತ್ರ ಸೈಟ್ ತೊಗೋಬೇಕಂತ ಯೋಚನೆ ಮಾಡ್ತಾಯಿದ್ರು ಅಂಥವ್ರಿಗಾಗಿನೇ ಒಂದು 70 ಸೈಟ್ಸ್ ಇರ್ತಕ್ಕಂಥ ಲೇಔಟು. ಅದರಲ್ಲಿ 5 ಕಮರ್ಷಿಯಲ್ಲು, ಇನ್ನು 65 ರೆಸಿಡೆನ್ಷಿಯಲ್ಲು ಅಲ್ವಾ ಸರ್? ಇನ್ನೊಂದು ಕೇಳೋದು, ಮತ್ತೆ 65 ಸೈಟಲ್ಲಿ ಅಷ್ಟು ಖಾಲಿ ಇದೆಯಾ ಅಥವಾ ಆಲ್ರೆಡಿ ಬುಕ್ಕಿಂಗ್? ಪ್ರೀ ಬುಕಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಫಸ್ಟ್ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ದ ಕಸ್ಟಮರ್ಸ್ ಹೂ ಕಮ್ ಫಾರ್ ಬುಕಿಂಗ್. ಸೊ ಯಾರು ಬೇಗ ಬಂದು ಬುಕ್ ಮಾಡ್ಕೊಂತಾರೆ, ಯಾರು ಬೇಗ ರಿಜಿಸ್ಟ್ರೇಷನ್ಗೆ ಹೋಗಬೇಕು ಅಂತಾರೆ, ಸೊ ವಿ ಗಿವ್ ಪ್ರಿಫರೆನ್ಸ್ ಟು ದೆಮ್. ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್. ಓಕೆ, ಪ್ರೀ ಲಾಂಚ್ ಅಂತಾನೆ ಹೇಳ್ತಾ ಇರೋದು? ಎಸ್. ಮೆಗಾ ಲಾಂಚ್ ಬಂದ್ಬಿಟ್ಟು ನಾನು ಡೇಟ್ಸ್ ನಿಮಗೆ ಕೊಡ್ತೀನಿ. ಸೊ 6 ದಿನ ಬಂದ್ಬಿಟ್ಟು ಎಲ್ಲ ಕಸ್ಟಮರ್ಸ್ ಯಾರು ಬರ್ತಾರೋ ಅವತ್ತು ನಾನು ಸೋಲ್ಡ್ ಔಟ್ ಮಾಡ್ತೀನಿ. ಓಕೆ, 2030, 2040, 3040, 3050 4 ಡೈಮೆನ್ಷನ್ ಇದೆ. 3,799 ರೂಪಾಯಿ ಕೊಟ್ಟು ಮಾಡ್ತಾ ಇದ್ರೆ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೊಡ್ತಿದ್ದೀರಾ ಅಲ್ವಾ ಸರ್? 1 ಲಕ್ಷ ಅಡ್ವಾನ್ಸ್ ಬುಕ್ಕಿಂಗ್, ಒಂದು 10 days ಟೈಮ್ ಕೊಡ್ತೀರಾ, ಲೀಗಲ್ ಚೆಕ್ ಮಾಡಿಸ್ಕೊಂಬರ್ರಿ. ಹಾಗಾದ್ರೆ 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಬುಕ್ಕಿಂಗು 10 ದಿನ ಟೈಮ್ ಕೊಡ್ತೀರಾ ಅಲ್ವಾ ಸರ್? ಹೌದು. ಸೊ ಇಷ್ಟ ಇಲ್ಲ ಅಂದರೆ ಸೈಟ್ನ ಕ್ಯಾನ್ಸಲ್ ಮಾಡ್ಕೋಬೋದು. ಖಂಡಿತವಾಗ್ಲೂ ಏನು ತೊಂದರೆ ಇಲ್ಲ. ಏನು ತೊಂದರೆ ಇಲ್ಲ ಅಲ್ವಾ ಸರ್? ಓಕೆ, ಮತ್ತೆ ಏನಾದರೂ ಹೇಳೋದಿದೆಯಾ ನಿಮ್ಮ ಲೇಔಟ್ ಬಗ್ಗೆ? ಇನ್ನೇನಿಲ್ಲ ಸರ್. ಸೊ ನಿಮಗೆ ಇಲ್ಲಿ ಈ ಲೇಔಟ್ನಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ನಮ್ಮ ಕಸ್ಟಮರ್ಸು ಬಿಕಾಸ್ ಎಲ್ಲರೂ ಕೂಡ ಒಂದು ಪೂಜಾ ಭಕ್ತಿ ಇರೋರಾಗಿರೋದ್ರಿಂದ ಒಂದು ಸೈಟ್ನ ನಾವು ಟೆಂಪಲ್ಗೆ ಅಂತಲೇ ಕೊಟ್ಬಿಟ್ಟಿದ್ದೀವಿ ಸರ್. ಆ ಜಾಗ ಲೇಔಟಲ್ಲೇ? ಎಸ್, ಆ ಟೆಂಪಲ್ ಆ ಲೇಔಟಲ್ಲೇ ಈ ಕಂಪ್ಲೀಟ್ ಲೇಔಟ್ಗೆ ಒಂದು ದೇವಸ್ಥಾನ ಮಾಡಿ ಕೊಟ್ಟಿದ್ದೀವಿ. ಸೊ ಇಲ್ಲಿ ಬರೋರು ಬೇರೆ ಎಲ್ಲೋ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತಿರಲ್ಲ, ಪೀಸ್ಫುಲ್ ಆಗಿ ಕೂತ್ಕೊಂಡು ದೇವಸ್ಥಾನದಲ್ಲಿ ದೇ ಕ್ಯಾನ್ ಡೂ ದ ಮೆಡಿಟೇಷನ್ ಆರ್ ದೇ ಕ್ಯಾನ್ ಸ್ಪೆಂಡ್ ಸಮ್ ಗುಡ್. ಅಲ್ಲ, ಅದೇನು ನೀವೇ ಕಟ್ಸ್ಕೊಡ್ತೀರಾ ಅಥವಾ ಹೇಗೆ? ನಾವೇ ಕಟ್ಸ್ಕೊಡ್ತಾ ಇದ್ದೀವಿ. ನೀವೇ ಕಟ್ಸ್ಕೊಡ್ತೀರಾ? ಏನು ದೇವಸ್ಥಾನ ಸರ್ ಅದು? ಶಿವನ ದೇವಸ್ಥಾನ ಬರುತ್ತೆ ಸರ್. ಶಿವನ ಅಥವಾ ಗಣಪತಿ ದೇವಸ್ಥಾನ ಬರುತ್ತೆ. ಡಿಸೈಡ್ಮೆಂಟ್ ಮಾಡ್ಕೊಡ್ತೀರಾ? ಎಸ್. ಅಲ್ವಾ ಸರ್? ಎಸ್. ಒಂದು ಒಳ್ಳೆ ಒಂದು ಅಥೆಂಟಿಕ್ ಫೀಲ್ ಇರಲಿ ಅಂತೇಳಿ ನಮ್ಮ ಕಸ್ಟಮರ್ಸಿಗೆ, ಅವ್ರು ಯಾವುದನ್ನು ಮಿಸ್ ಮಾಡ್ಕೊಂಬಾರ್ದು ಅದರಿಂದಾಗಿ. ಓಕೆ, ಆಲ್ಮೋಸ್ಟ್ ಲೇಔಟ್ ನೋಡ್ತಾ ಇದ್ದೀರಾ ನೋಡಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ವರ್ಚ್ಯೂ ಅಕ್ಷಯ ಗ್ರೀನ್ಸ್ ಲೇಔಟಲ್ಲಿ ನನಗೂ ಒಂದು ಸೈಟ್ ಬೇಕು ಅಂತಕ್ಕಂಥವ್ರು ವಿಡಿಯೋದಲ್ಲಿ ಆಲ್ರೆಡಿ ನಂಬರ್ ಮೆನ್ಷನ್ ಮಾಡಿದ್ದೀನಿ. ಆ ನಂಬರಿಗೆ ಫೋನ್ ಮಾಡೋದ್ರ ಮುಖಾಂತರ ಇನ್ನೂ ಜಾಸ್ತಿ ಡೀಟೇಲ್ಸ್ನ ತಗೋಬೋದು. ಸ್ನೇಹಿತರೆ ನೋಡ್ತಾ ಇದ್ದೀರಲ್ವಾ, ಸುತ್ತ ಗೇಟೆಡ್ ಕಮ್ಯುನಿಟಿ ಇದೆ. ಸೈಟ್ ನಂಬರು, ಸೈಟ್ ಮಾರ್ಕೇಷನ್ನು ಎಲ್ಲ ರೆಡಿ ಇದೆ ಸ್ನೇಹಿತರೆ. ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನ ಕೊಟ್ಬಿಟ್ಟಿದ್ದೀವಿ ಸರ್ ಅಲ್ವಾ? ಹೌದು ನೋಡಿ, ಕೊನೆಯದಾಗಿ ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯಾಗಿ ಇರಬೇಕಾಗುತ್ತೆ. ಸೊ ಯಾವುದೇ ಲೇಔಟ್ ಇರಲಿ, ಯಾವುದೇ ಸೈಟ್ ಇರಲಿ, ಅದರದ್ದಾಗಿರ್ತಕ್ಕಂಥ ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಆ ಡಾಕ್ಯುಮೆಂಟ್ನ ಒಬ್ಬರಲ್ಲ ಇಬ್ಬರು ಲಾಯರ್ ಹತ್ರ ಚೆಕ್ ಮಾಡಿಸ್ಕೊಂಡು ಮುಂದುವರಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೇನು ಹೇಳ್ತೀರಾ ಸರ್? ಸರ್, ಈ ಥರ ನಾವು ಪ್ರಾಜೆಕ್ಟ್ ಮಾಡ್ತಾ ಇದೀವಿ ಅಂತಂದ್ರೂ ಕೂಡ ನಾವು ಪ್ರತಿಯೊಂದು ಡಾಕ್ಯುಮೆಂಟ್ಸ್ನ ಚೆಕ್ ಮಾಡಿದ್ರೆ ನಾವು ಪ್ರಾಜೆಕ್ಟ್ನ ಟೇಕ್ ಆಫ್ ಮಾಡ್ತೀವಿ. ಆದರೂ ನಿಮ್ಮ ಆತ್ಮಸಾಕ್ಷಿಗೆ ಒಪ್ಪಿಲ್ಲ, ನಾನು ತೋರಿಸಲೇಬೇಕು ಅಂತಿದ್ರೆ ದಯವಿಟ್ಟು ಹೋಗಿ ಲೀಗಲ್ ಚೆಕ್ ಮಾಡಿಸ್ಕೊಂಡು ಬನ್ನಿ. ವಿ ಆರ್ ರೆಡಿ ಟು ಆಫರ್ ಎನಿಥಿಂಗ್ ಅಲ್ವಾ ಸರ್? ಖಂಡಿತ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನೈಸ್ ಮೀಟಿಂಗ್ ಯು. ಥ್ಯಾಂಕ್ ಯು. ಸೊ ಅಷ್ಟೇ ಅಲ್ಲ MVP ಅವರೇ, ನಮ್ಮದು ಬರೀ ಸೈಟ್ಗಳು ಮಾತ್ರ ನಾವು ಮಾರಲ್ಲ, ವಿಲ್ಲಾ ಕೂಡ ಕನ್ಸ್ಟ್ರಕ್ಟ್ ಮಾಡಿ ಕೊಡ್ತೀವಿ. ನಮ್ಮದು ARK ಕನ್ಸ್ಟ್ರಕ್ಷನ್ ಅಂತ ಕಂಪ್ನಿ ಕೂಡ ಇದೆ. ಸೊ ಆ ಕಂಪ್ನಿಯಲ್ಲಿ ನಿಮಗೆ ಕಸ್ಟಮೈಸಬಲ್ ವಿಲ್ಲಾಸ್ ಬರುತ್ತೆ. 3D ಡಯಾಗ್ರಾಮ್ಸಿಂದ ಹಿಡಿದು ಎಲ್ಲ ನಾವೇ ಮಾಡಿ ತೋರಿಸಿ ಕನ್ಸ್ಟ್ರಕ್ಷನ್ ಕೂಡ ಮಾಡಿಕೊಡ್ತೀವಿ.
ಅಟ್ ದ ಸೇಮ್ ಟೈಮ್ ಬೆಸ್ಟ್ ಕ್ವಾಲಿಟಿ ಇರುತ್ತೆ. ನೀವು ಮಾರ್ಕೆಟಲ್ಲಿ ಎಲ್ಲೇ ಚೆಕ್ ಮಾಡ್ಬೋದು ಪ್ರೈಸು, ನಮ್ಮ ಪ್ರೈಸ್ನ ಬೀಟ್ ಮಾಡೋದಕ್ಕಾಗಲ್ಲ. ಅಂಥ ಪ್ರೈಸಲ್ಲಿ ಬೆಸ್ಟ್ ವಿಲ್ಲ ಅಕಾರ್ಡಿಂಗ್ ಟು ಯುವರ್ ವಾಸ್ತು ಕನ್ಸ್ಟ್ರಕ್ಟ್ ಮಾಡಿ ಕೊಡ್ತೀವಿ ಸರ್.